ಪೊನ್ನಂಪೇಟೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಕೊಳ್ಳಿಮಾಡ ಸಿ ಕರುಂಬಯ್ಯ ಬಸ್ ನಿಲ್ದಾಣದಲ್ಲಿ ಆಯೋಜಿಸಿದ್ದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಪತ್ರಕರ್ತರು ಮತ್ತು ಬಸ್ ಸೇವಕರ ಸಂಗಮಕ್ಕೆ ಸಾಕ್ಷಿಯಾಯಿತು. ಗ್ರಾಮೀಣ ಪ್ರದೇಶಗಳಿಗೆ ಬಸ್ ಮೂಲಕ ಪತ್ರಿಕೆಗಳನ್ನು ತಲುಪಿಸುತ್ತಿದ್ದ ಹಿರಿಯ ಮತ್ತು ಕಿರಿಯ ಬಸ್ ಸೇವಕರನ್ನು ಸನ್ಮಾನಿಸುವ ಮೂಲಕ ಅವರ ಸೇವೆಯನ್ನು ಸ್ಮರಿಸಲಾಯಿತು. ಪೊನ್ನಂಪೇಟೆ ತಾಲೂಕು ವ್ಯಾಪ್ತಿಯಲ್ಲಿ ಜಗದೀಶ್ವರ ಬಸ್ ಮೂಲಕ ಪತ್ರಿಕೆಗಳನ್ನು ಗ್ರಾಮಗಳಿಗೆ ತಲುಪಿಸುತ್ತಿದ್ದ ಬಸ್ ಮಾಲೀಕರಾದ ದಿವಂಗತ ಮುರುವಂಡ ಎಂ ಬೋಜಪ್ಪ ಅವರ ಪುತ್ರ ಮುರುವಂಡ ಬಿ ನೀಲಕಂಠ ಮೊಣ್ಣಪ್ಪ ಅವರನ್ನು ಸನ್ಮಾನಿಸಲಾಯಿತು. ಅವರ ಪತ್ನಿ ಉಷಾ ಮೊಣ್ಣಪ್ಪ ಕೂಡ ಸನ್ಮಾನ ಸ್ವೀಕರಿಸಿದರು. ಜಗದೀಶ್ವರ ಹಾಗೂ ಕೂರ್ಗ್ ಯೂನಿಯನ್ ಬಸ್ಗಳಲ್ಲಿ ಚಾಲಕರಾಗಿ ಸೇವೆ ಸಲ್ಲಿಸಿದ್ದ ಅಮ್ಮತ್ತಿ ಗ್ರಾಮದ ಕಾವಾಡಿ ಚಂಡ ಬಿ ಕಾಳಪ್ಪ ಹಾಗೂ ಅವರ ಪತ್ನಿ ಮುತ್ತಮ್ಮ ಕಾಳಪ್ಪ ಅವರನ್ನು ಗೌರವಿಸಲಾಯಿತು. ಅಶೋಕ ಬಸ್ನ ನಿರ್ವಾಹಕರಾಗಿ ಸೇವೆ ಸಲ್ಲಿಸುತ್ತಿರುವ ಮಾದಾಪುರ ಗ್ರಾಮದ ಮಂಡೀರ ಜೆ ಮಿಥುನ್ ಮದನ್ ಅವರನ್ನು ಸನ್ಮಾನಿಸಲಾಯಿತು. ಸುಮಾರು 4 ದಶಕಗಳಿಗೂ ಅಧಿಕ ಕಾಲ ಬಸ್ ಸೇವೆ ಸಲ್ಲಿಸಿದವರನ್ನು ಗುರುತಿಸಿ ಸನ್ಮಾನಿಸಿರುವುದಕ್ಕೆ ಸನ್ಮಾನಿತರು ಸಂತಸ ವ್ಯಕ್ತಪಡಿಸಿದರು. ಸನ್ಮಾನ ಸ್ವೀಕರಿಸಿದ ಮುರುವಂಡ ಬಿ ನೀಲಕಂಠ ಮೊಣ್ಣಪ್ಪ ಮಾತನಾಡಿ, ಈ ಗೌರವವನ್ನು ತಮ್ಮ ತಂದೆ ಬೋಜಪ್ಪ ಅವರಿಗೆ ಅರ್ಪಿಸುತ್ತೇನೆ ಎಂದರು. ತಂದೆಯ ನಿಧನದ ಬಳಿಕ ತಾಯಿ ಬೊಳ್ಯವ್ವ 5 ದಶಕಗಳ ಕಾಲ ಬಸ್ ಮಾಲೀಕರಾಗಿ ಸೇವೆ ಸಲ್ಲಿಸಿದ್ದರು. 1950ರಲ್ಲಿ ಆರಂಭವಾದ ಜಗದೀಶ್ವರ ಬಸ್ ಸೇವೆ ಸಾರ್ವಜನಿಕರ ವಿಶ್ವಾಸ ಗಳಿಸಿತ್ತು. ಬಸ್ ಮೂಲಕ ಪತ್ರಿಕೆಗಳನ್ನು ಹಂತ ಹಂತವಾಗಿ ಗ್ರಾಮಗಳಿಗೆ ತಲುಪಿಸಿದ ದಿನಗಳು ಇನ್ನೂ ನೆನಪಿನಲ್ಲಿವೆ. ಬಸ್ ಕೇವಲ ಸಾರಿಗೆ ವ್ಯವಸ್ಥೆಯಾಗಿರದೆ ಜನರ ಬದುಕಿನ ಭಾಗವಾಗಿತ್ತು ಎಂದರು. 1950ನೇ ಇಸವಿಯಿಂದ ಸಾರ್ವಜನಿಕ ಸೇವೆಯನ್ನು ಮಾಡುತ್ತಾ ಬಂದಿದೆ. ಜನಸಾಮಾನ್ಯರನ್ನು ಸಾಗಿಸುವ ಜೊತೆಗೆ ಹಾಲು ಸಪ್ಲೈ ಮಾಡುವುದು, ಗ್ಯಾಸ್ ಸಿಲಿಂಡರ್ ಸಾಗಿಸುವುದು, ನ್ಯೂಸ್ ಪೇಪರ್ ತಲುಪಿಸುವುದು, ಚಿಕ್ಕ ಮಕ್ಕಳಿಂದ ಹಿಡಿದು ಕಾಲೇಜು ಸ್ಟೂಡೆಂಟ್ಸ್ವರೆಗೆ ರಿಯಾಯಿತಿ ದರದಲ್ಲಿ ಶಾಲಾ ಕಾಲೇಜುಗಳಿಗೆ ತಲುಪಿಸುವುದು, ಇವುಗಳೇ ಅಲ್ಲದೆ ನಮಗೆ ಆತ್ಮತೃಪ್ತಿ ಕೊಟ್ಟಂಥ ಸೇವೆ ಎಂದರೆ ಗೊತ್ತಲ್ಲದ ಹೊತ್ತಿನಲ್ಲಿ ಅನಾರೋಗ್ಯ ಪೀಡಿತರನ್ನು ಮತ್ತು ತುಂಬು ಗರ್ಭಿಣಿಯರನ್ನು ತುರ್ತು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಸೇರಿಸುವುದು. ಇದರಲ್ಲಿ ಒಂದು ಸಂಗತಿ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ. ಗಿರುನಾಣಿಯಲ್ಲಿ ನಮ್ಮ ಬಸ್ ಹಾಲ್ಟ್ ಆಗ್ತಿತ್ತು. ಆಗ ಒಂದು ಹೆಂಗಸಿಗೆ ಅಲ್ಸರ್ ಬಸ್ಸಾಗಿ ನಮ್ಮ ಬಸ್ಸಲ್ಲಿ ರಾತ್ರಿ ಶ್ರೀಮಂಗಲ ಹಾಸ್ಪಿಟ್ಲಿಗೆ ತರುವಾಗ ಅಲ್ಲಿ ಡಾಕ್ಟ್ರು ಇರಲಿಲ್ಲ. ಅದರಿಂದ ಅವರು ಮಾನಂದೋಡಿಗೆ ಹೋಗಬೇಕು ಅಂತ ಹೇಳಿದ್ರು. ಅವ್ರನ್ನ ಟೋಲ್ಪಟ್ಟಿಯವರೆಗೆ ನಾವು ನಮ್ಮ ಸ್ವಂತ ಖರ್ಚಿಯಲ್ಲಿ ಟೋಲ್ಪಟ್ಟಿಯವರೆಗೆ ಅವ್ರನ್ನ ಡ್ರಾಪ್ ಮಾಡಿದ್ದೀವಿ. ಅಲ್ಲಿಂದ ಅವರು ಟ್ಯಾಕ್ಸಿ ಮಾಡ್ಕೊಂಡು ಹೋಗಿದ್ರು. ಇದು ಅವ್ರ ಕೈಯಿಂದ ಒಂದು ನಯಾ ಪೈಸೆ ನಾವು ಇಸ್ಕೊಳ್ಳಿಲ್ಲ. ಪೊಲೀಸ್ ಉಪನಿರೀಕ್ಷಕ ಕಾಳೇಗೌಡ ಮಾತನಾಡಿ, ಸಾರ್ವಜನಿಕ ಜೀವನದಲ್ಲಿ ಸಾರಿಗೆ ವ್ಯವಸ್ಥೆಯ ಪಾತ್ರ ಮಹತ್ವದ್ದಾಗಿದೆ. ಗ್ರಾಮೀಣ ಭಾಗಗಳಿಗೆ ಪತ್ರಿಕೆಗಳನ್ನು ತಲುಪಿಸಿದ ಬಸ್ ಸೇವಕರನ್ನು ಗೌರವಿಸುವುದು ಮಾಧ್ಯಮದ ಸಾಮಾಜಿಕ ಜವಾಬ್ದಾರಿಯನ್ನು ತೋರಿಸುತ್ತದೆ. ರಸ್ತೆ ಸುರಕ್ಷತೆ ಹಾಗೂ ವಾಹನ ದಟ್ಟಣೆ ನಿಯಂತ್ರಣದಲ್ಲಿ ಮಾಧ್ಯಮ, ಬಸ್ ಸಿಬ್ಬಂದಿ ಮತ್ತು ವಾಹನ ಚಾಲಕರ ಸಹಕಾರ ಅಗತ್ಯ ಎಂದರು. ಮೊದಲಿಗೆ ಏನು ಅಂತಂದರೆ, ನಮ್ಮ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಜನಗಳಿಗೆ ಏನು ನಡೀತಾ ಇದೆ ಅನ್ನೋದು ವಿಚಾರಗಳು ಗೊತ್ತಿರಲಿಕ್ಕಿಲ್ಲ. ಆ ಸಮಯದಲ್ಲಿ ಮಾಧ್ಯಮಗಳಲ್ಲಿ ಏನು ಸುದ್ದಿ ಪ್ರಸಾರ ಆಗ್ತಾಯಿತ್ತು, ಬಹುತೇಕ ಆಗ ಸೋಷಿಯಲ್ ಮೀಡಿಯಾಗಳು ಯಾವುದೂ ಇರ್ತಿರಲಿಲ್ಲ. ಆ ಸಮಯದಲ್ಲಿ ನಮಗೆ ಸಾರಿಗೆ ವ್ಯವಸ್ಥೆ ಜನಗಳನ್ನ ತಲುಪಲಿಕ್ಕೆ ಅತಿ ಹೆಚ್ಚು ಸಹಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ಸಾರಿಗೆ ವ್ಯವಸ್ಥೆ. ಮೊದಲಿಗೆ ನಮ್ಮ ಇಂಡಿಯಾದಲ್ಲಿ ದ ಬೆಂಗಾಲ್ ಗೆಜೆಟ್ಟು ಮತ್ತು ಕರ್ನಾಟಕದಲ್ಲಿ ಮಂಗಳೂರು ಸಮಾಚಾರ 2 ಪತ್ರಿಕೆಗಳು ಬರ್ತದೆ. ಮತ್ತು ಕೇಸರಿ, ಮರಾಠ, ಹೀಗೆ ಹಲವಾರು ಒಂದು ಸ್ವಾತಂತ್ರ್ಯ ಪಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಏನು ಹೋರಾಟ ನಡೀತಾ ಇತ್ತು ಅದರಲ್ಲಿ ಜನಗಳಿಗೆ ಜಾಗೃತಿನ ಮೂಡಿಸ್ತಕ್ಕಂಥ, ಅರಿವು ಮೂಡಿಸ್ತಕ್ಕಂತಹ ಕರ್ತವ್ಯನ ಈ ಪತ್ರಿಕೆಗಳು ಮಾಡ್ತಾ ಇತ್ತು. ಆ ಪತ್ರಿಕೆಗಳನ್ನ ಜನಗಳಿಗೆ ತಲುಪಿಸ್ಬೇಕು ಅಂತ ಅಂದಾಗ ಸಾರಿಗೆ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತಾ ಇತ್ತು. ಅದು ಹೇಗಿತ್ತು ಅಂದರೆ, ನಾನು ಒಂದು ಎಕ್ಸಾಂಪಲ್ ಹೇಳೋದು, ನಾನು SSLC ಓದಬೇಕಾದ್ರೆ ಪತ್ರಿಕೆನ ಓದ್ತಕ್ಕಂತಹ ಒಂದು ಉತ್ಸಾಹ ಅವಾಗನೇ ಇತ್ತು. ಬಟ್ ಕೊಂಡ್ಕೊಂಡು ಓದ್ತಕ್ಕಂಥ ಶಕ್ತಿ ಆ ಸಮಯದಲ್ಲಿ ನಮ್ಗೆ ಇರಲಿಲ್ಲ. ಆ ಸಮಯದಲ್ಲಿ ನಮ್ಮಲ್ಲಿ ಒಬ್ಬರು ಮಾಸ್ತಿದ್ರು. ಅವ್ರ ಮನೆಗೆ ಮಾತ್ರ ಪೇಪರ್ ಬರ್ತಾಯಿತ್ತು. ಹೆಂಗೆ ಬರ್ತಾಯಿತ್ತು, ಒಂದು ಬೆಳಿಗ್ಗೆ ಒಂದು 7:30 ಇಂದ 8 ಗಂಟೆ ಹೊತ್ತಿಗೆ ಒಂದು ಬಸ್ ಬರ್ತಾಯಿತ್ತು. ಆ ಬಸ್ಸಲ್ಲಿ ಹೋಗಿ ನಾನು ಅದನ್ನು ಕಲೆಕ್ಟ್ ಮಾಡಿ ಅವ್ರಿಗೆ ಕೊಟ್ಟರು ಮಾತ್ರ ಅವ್ರು ನಂಗೆ ಓದಕ್ಕೆ ಕೊಡ್ತಾಯಿದ್ರು. ಆ ಸಿಚುವೇಶನ್ ಇತ್ತು. ಸೊ ಆ ಒಂದು ಸ್ಫೂರ್ತಿಯನ್ನು ಪಡೀಲಿಕ್ಕೆ ಹೇಳಬೇಕು ಅಂತಂದರೆ, ಅವತ್ತು ಆ ಬಸ್ಗಳು ಬರಲಿಲ್ಲ ಅಂತಂದಿದ್ರೆ ಅಥವಾ ಸಾರಿಗೆ ಈ ರೀತಿ ಸಹಾಯವನ್ನು ಮಾಡಲಿಲ್ಲ ಅಂತಂದಿದ್ರೆ ಜನಸಾಮಾನ್ಯರಿಗೆ ತಲುಪಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಈ ನಿಟ್ಟಿನಲ್ಲಿ ಸ್ವಾತಂತ್ರ್ಯವನ್ನು ತಂದುಕೊಡ್ತಕ್ಕಂತಹ ನಿಟ್ಟಿನಲ್ಲಿ ಪತ್ರಿಕೆಯವರ ಪಾತ್ರ ಎಷ್ಟಿದೆಯೋ ಅದೇ ಥರ ಸಾರಿಗೆ ವ್ಯವಸ್ಥೆಯ ಪಾತ್ರಗಳು, ಅಂದರೆ ಬಸ್ ಇರ್ಬೋದು ಅಥವಾ ಸಾರಿಗೆ ಬೇರೆ ಬೇರೆ ಮಜಲುಗಳಿರ್ಬೋದು, ಅವು ಭಾಳ ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡಿರ್ತದೆ. ಆ ನಿಟ್ಟಿನಲ್ಲಿ ಮತ್ತು ಬಸ್ನ ಮಾಲೀಕರಿರ್ಬೋದು, ನಿರ್ವಾಹಕರಿರ್ಬೋದು, ಚಾಲಕರಿರ್ಬೋದು, ಏನಪ್ಪ ಅಂತಂದರೆ
ಅವ್ರನ್ನೇ ನಂಬ್ಕೊಂಡಿರ್ತಕ್ಕಂಥ ಸ್ಕೂಲ್ಗೆ ಹೋಗ್ತಕ್ಕಂಥ ಮಕ್ಳುಗಳು ಇರ್ತಾರೆ, ಜೊತೆಗೆ ಮಹಿಳೆಯರು ಇರ್ತಾರೆ, ಅಂಗವಿಕಲರು ಇರ್ತಾರೆ, ವೃದ್ಧರು ಇರ್ತಾರೆ. ಅವರೆಲ್ಲರೂ ಒಂದು ಹೋಗಬೇಕಾಗಿರ್ತದೆ, ರೀಚ್ ಆಗಬೇಕಾಗಿರ್ತದೆ. ಅವ್ರನ್ನ ಒಂದು ಸುರಕ್ಷಿತವಾಗಿ ತಲುಪಿಸ್ತಕ್ಕಂತಹ ಕೆಲಸವನ್ನು ಇವರು ಮಾಡ್ತಾರೆ. ಮಾನವನ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಇದು ಕಾರ್ಯನಿರತ ಪತ್ರಕರ್ತರ ಸಂಘದ ಒಂದು ಜವಾಬ್ದಾರಿ ಏನಿತ್ತು, ಆ ಜವಾಬ್ದಾರಿಯನ್ನು ಇನ್ನೂ ತುಂಬ ಚೆನ್ನಾಗಿ ಅದನ್ನು ನಿರ್ವಹಣೆ ಮಾಡಿದ್ದಾರೆ ಅಂತ. ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಸಣ್ಣುವಂಡ ಕಿಶೋರ್ ನಾಚಪ್ಪ ಅಧ್ಯಕ್ಷತೆ ವಹಿಸಿದ್ದರು. ಗೋಣಿಕೊಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕುಲ್ಲಚಂಡ ಪ್ರಮೋದ್ ಗಣಪತಿ, ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಎನ್ಎನ್ ದಿನೇಶ್, ಕಾರ್ಯದರ್ಶಿ ಮಂಡೇಡ ಅಶೋಕ್, ಖಜಾಂಚಿ ವಿವಿ ಅರುಣ್ ಕುಮಾರ್, ನಿರ್ದೇಶಕ ಚಿಮ್ಮಣಮಾಡ ದರ್ಶನ್ ದೇವಯ್ಯ ಹಾಗೂ ಸದಸ್ಯರಾದ ಮನೋಜ್ ಕುಮಾರ್, ಎಚ್ಕೆ ಜಗದೀಶ್ ಮತ್ತು ಸಿಂಗಿ ಸತೀಶ್ ಉಪಸ್ಥಿತರಿದ್ದರು. ಜಗದೀಶ್ ಜೋಡುಬೀಟಿ ಕಾರ್ಯಕ್ರಮ ನಿರೂಪಿಸಿದರು. ಚಿತ್ತಾರ ನ್ಯೂಸ್ ಗೋಣಿಕೊಪ್ಪ.